ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿದ್ದಂತಹ ಗುತ್ತಿಗೆ ನೌಕರರನ್ನ ಏಕಾಏಕಿಯಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ನ್ಯಾಯಕ್ಕಾಗಿ ಇದೀಗ ಇಡೀ ಕುಟುಂಬ ಡಿಸಿ ಕಚೇರಿಯ ಮುಂದೆ ಧರಣಿ ಕುಳಿತಿದೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆ ಕುಟುಂಬ ಎಲ್ಲಿದೆ, ಈ ವರದಿಯನ್ನ ನೋಡಿ. ಏಕಾಏಕಿ ಕೆಲಸದಿಂದ ಡಿ ಗ್ರೂಪ್ ಸಿಬ್ಬಂದಿ ವಜಾ. ನ್ಯಾಯಕ್ಕಾಗಿ ಡಿಸಿ ಕಚೇರಿ ಮುಂದೆ ಕುಟುಂಬದ ಧರಣಿ. ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಯೂನಿಫಾರ್ಮ್ನಲ್ಲೇ ಧರಣಿ ಕೂತಿರುವ ಈ ವ್ಯಕ್ತಿಯ ಹೆಸರು ಪರಮಾನಂದ ಕಾಂಬಳೆ. ರಬಕವಿ ಬನಹಟ್ಟಿ ತಾಲೂಕಿನ ಸಸಲಟ್ಟಿ ಗ್ರಾಮದ ಕಾಂಬಳೆ 15 ವರ್ಷಗಳಿಂದ ಸಸಲಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಏಕಾಏಕಿ ಪಿಡಿಒ ಇವರನ್ನ ಕೆಲಸದಿಂದ ವಜಾಗೊಳಿಸಿದ್ದು, ಇದೀಗ ಇಡೀ ಕುಟುಂಬ ನ್ಯಾಯಕ್ಕಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದೆ. ಪರಮಾನಂದ ಕಾಂಬಳೆ ನಕಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನೀಡಿದ್ದಾರೆಂದು ಆರೋಪಿಸಿ ಪಿಡಿಒ ನಾಗರತ್ನ ಅಮಾನತು ಮಾಡಿದ್ದಾರಂತೆ. ಆದರೆ ಪರಮಾನಂದರನ್ನ ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರೂ ನಾಗರತ್ನ ಕೇಳುತ್ತಿಲ್ವಂತೆ. ಗ್ರಾಮ ಪಂಚಾಯತಿ ಕೆಲಸ ಮಾಡಕತ್ತ ಮಿನಿಮಮ್ ಒಂದು 10 ವರ್ಷ ಆದ ಸರ್. ಮತ್ತೆ ನಮ್ಗೆ ದಿನ ಇಟ್ಟು ಪಿಡುಗಳು ಬಂದ್ರು ನಮ್ಗೆ ಯಾರು ಟಾರ್ಚರ್ ಮಾಡಲಿ ಸರ್. ಈಗ ಹೊಸ ಇವರು ಪಿಡು ಬಂದಾರ ನಾಗರತ್ನ ಪತ್ರಿ ಮಠ ತಂದ ಇವರು ನಮ್ಗೆ 2 ವರ್ಷದಿಂದ ಭಾಳ ಕಿರುಕುಳ ಕೊಡದ ಸರ್. ಇದೇ ರೀ ಅಣ್ಣ ಅವ್ರ ಹೊರಗೆ ಹೋಗು ಹೊರಗೆ ನಿಂತು ಮಾತಾಡೋದಕ್ಕೆ ಸರ್ ಜಾತಿವಾದ ಮಾಡುದು ಹಿಂಗೆಲ್ಲ ಕಿರುಕು ಒಬ್ಬರದೇ ಸರ್. ಸ್ವಚ್ಛತೆಗಾರಿ ಕೆಲಸ ಮಾಡೋ ಒಬ್ಬ ಸರ್. ಪರಮಾನಂದ ಮಗಳು ಹಿಮೋಫಿಲಿಯಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ತಾಯಿಗೆ ಪಾರ್ಶ್ವವಾಯು ಹೊಡೆದಿದೆ. ಪ್ರತಿ ತಿಂಗಳು ಔಷಧಿಗೆ ಅಂತ ಸಾವಿರಾರು ರೂಪಾಯಿ ಖರ್ಚಾಗ್ತಿದೆ. ಕೆಲಸ ಇಲ್ಲದೆ ಇಡೀ ಕುಟುಂಬ ಬೀದಿ ಪಾಲಾಗಿದೆ. ನಮಗೆ ಯಾಕೆ ಸರ್ ಬಿಪಿಎಲ್ ಕಾರ್ಡ್ ಬೇಕಾಗೈತೆ ಅಂದ್ರೆ ಸರ್, ಇವ ಗೌರ್ಮೆಂಟ್ ನೌಕರಿಸ್ತಲ್ಲ ಒಂದೇದ್ರಿ. ಎರಡನೇದ್ರಿ ಬಿಪಿಎಲ್ ಕಾರ್ಡ್ದಿಂದ ಇವನ್ ಮಗಳ್ರಿ ಲಕ್ಷ್ಮೀ ಕಾಂಬಳೆ ಇದ್ದಾಳೆ ಸರ್. 16 ವರ್ಷದ ಹುಡುಗಿ ಐತ್ರಿ. ಆಕೆ 15 ವರ್ಷ ಸರ್ ಬೆಳಗಾವಿ ಕೇಳಿ ತೋರಿಸ್ತೀರಿ ದವಾಖಾನೆಗೆ. ಬೆಳಗಾವಿ ಕೇಳಿ ತೋರಿಸ್ರ ಬಿಪಿಎಲ್ ಕಾರ್ಡ್ದಿಂದ್ರನ ಆ ಹುಡುಗಿಗೆ 3-4 ಪಾಯಿಂಟ್ ಬ್ಲಡ್ ಹಾಕ್ತಿವಿ ಸರ್ ಪ್ರತಿ ತಿಂಗಳ. ಆ ಬ್ಲಡ್ ಹಾಕ್ಲಿಲ್ಲಪ್ಪ ಅಂದ್ರೆ ನಾವು ಕೊಂಡು ತಂದು ಹಾಕೋದಾಕತ್ ಸರ್. ಕೊಂಡು ತಂದು ಹಾಕಬೇಕಾದ್ರೆ ಇವ್ರು ಮೇಡಮ್ ಅವರ ಪೇಮೆಂಟ್ ಮಾಡಂಗಿಲ್ರಿ. ತಿಂಗಳ ಪೇಮೆಂಟ್ ಮಾಡಂಗಿಲ್ಲ. ಹುಡುಗಿ ತ್ರಾಸ ಆಕೈತ್ರಿ ಅದ. ಮತ್ತೆ ಹಿಂಗಾಗಿ ಈ ಕಡೆ ರೇಷನ್ ಕಾರ್ಡ್ ಬಂದ್ರೆ ಈ ಕಡೆ ಗೌರ್ಮೆಂಟ್ ನೌಕರಿನೂ ಇಲ್ರಿ. ಕೆಲಸ ಕಳೆದುಕೊಂಡ ಡಿ ದರ್ಜೆ ನೌಕರನ ಕುಟುಂಬ ಇದೀಗ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದೆ. ಮೇಲಾಧಿಕಾರಿಗಳು ತುರ್ತಾಗಿ ಪರಿಶೀಲನೆ ನಡೆಸಿ ಬಡವನ ಮನೆಯ ಜ್ಯೋತಿಯನ್ನ ಬೆಳಗಬೇಕಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ತಮ್ಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿದ್ದಂತಹ ಗುತ್ತಿಗೆ ನೌಕರರನ್ನ ಏಕಾಏಕಿಯಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ನ್ಯಾಯಕ್ಕಾಗಿ ಇದೀಗ ಇಡೀ ಕುಟುಂಬ ಡಿಸಿ ಕಚೇರಿಯ ಮುಂದೆ ಧರಣಿ ಕುಳಿತಿದೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆ ಕುಟುಂಬ ಎಲ್ಲಿದೆ, ಈ ವರದಿಯನ್ನ ನೋಡಿ. ಏಕಾಏಕಿ ಕೆಲಸದಿಂದ ಡಿ ಗ್ರೂಪ್ ಸಿಬ್ಬಂದಿ ವಜಾ. ನ್ಯಾಯಕ್ಕಾಗಿ ಡಿಸಿ ಕಚೇರಿ ಮುಂದೆ ಕುಟುಂಬದ ಧರಣಿ. ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಯೂನಿಫಾರ್ಮ್ನಲ್ಲೇ ಧರಣಿ ಕೂತಿರುವ ಈ ವ್ಯಕ್ತಿಯ ಹೆಸರು ಪರಮಾನಂದ ಕಾಂಬಳೆ. ರಬಕವಿ ಬನಹಟ್ಟಿ ತಾಲೂಕಿನ ಸಸಲಟ್ಟಿ ಗ್ರಾಮದ ಕಾಂಬಳೆ 15 ವರ್ಷಗಳಿಂದ ಸಸಲಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಏಕಾಏಕಿ ಪಿಡಿಒ ಇವರನ್ನ ಕೆಲಸದಿಂದ ವಜಾಗೊಳಿಸಿದ್ದು, ಇದೀಗ ಇಡೀ ಕುಟುಂಬ ನ್ಯಾಯಕ್ಕಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದೆ. ಪರಮಾನಂದ ಕಾಂಬಳೆ ನಕಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನೀಡಿದ್ದಾರೆಂದು ಆರೋಪಿಸಿ ಪಿಡಿಒ ನಾಗರತ್ನ ಅಮಾನತು ಮಾಡಿದ್ದಾರಂತೆ. ಆದರೆ ಪರಮಾನಂದರನ್ನ ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರೂ ನಾಗರತ್ನ ಕೇಳುತ್ತಿಲ್ವಂತೆ. ಗ್ರಾಮ ಪಂಚಾಯತಿ ಕೆಲಸ ಮಾಡಕತ್ತ ಮಿನಿಮಮ್ ಒಂದು 10 ವರ್ಷ ಆದ ಸರ್. ಮತ್ತೆ ನಮ್ಗೆ ದಿನ ಇಟ್ಟು ಪಿಡುಗಳು ಬಂದ್ರು ನಮ್ಗೆ ಯಾರು ಟಾರ್ಚರ್ ಮಾಡಲಿ ಸರ್. ಈಗ ಹೊಸ ಇವರು ಪಿಡು ಬಂದಾರ ನಾಗರತ್ನ ಪತ್ರಿ ಮಠ ತಂದ ಇವರು ನಮ್ಗೆ 2 ವರ್ಷದಿಂದ ಭಾಳ ಕಿರುಕುಳ ಕೊಡದ ಸರ್. ಇದೇ ರೀ ಅಣ್ಣ ಅವ್ರ ಹೊರಗೆ ಹೋಗು ಹೊರಗೆ ನಿಂತು ಮಾತಾಡೋದಕ್ಕೆ ಸರ್ ಜಾತಿವಾದ ಮಾಡುದು ಹಿಂಗೆಲ್ಲ ಕಿರುಕು ಒಬ್ಬರದೇ ಸರ್. ಸ್ವಚ್ಛತೆಗಾರಿ ಕೆಲಸ ಮಾಡೋ ಒಬ್ಬ ಸರ್. ಪರಮಾನಂದ ಮಗಳು ಹಿಮೋಫಿಲಿಯಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ತಾಯಿಗೆ ಪಾರ್ಶ್ವವಾಯು ಹೊಡೆದಿದೆ. ಪ್ರತಿ ತಿಂಗಳು ಔಷಧಿಗೆ ಅಂತ ಸಾವಿರಾರು ರೂಪಾಯಿ ಖರ್ಚಾಗ್ತಿದೆ. ಕೆಲಸ ಇಲ್ಲದೆ ಇಡೀ ಕುಟುಂಬ ಬೀದಿ ಪಾಲಾಗಿದೆ. ನಮಗೆ ಯಾಕೆ ಸರ್ ಬಿಪಿಎಲ್ ಕಾರ್ಡ್ ಬೇಕಾಗೈತೆ ಅಂದ್ರೆ ಸರ್,
ಇವ ಗೌರ್ಮೆಂಟ್ ನೌಕರಿಸ್ತಲ್ಲ ಒಂದೇದ್ರಿ. ಎರಡನೇದ್ರಿ BPL ಕಾರ್ಡ್ದಿಂದ ಇವನ್ ಮಗಳ್ರಿ ಲಕ್ಷ್ಮೀ ಕಾಂಬಳೆ ಇದ್ದಾಳೆ ಸರ್. 16 ವರ್ಷದ ಹುಡುಗಿ ಐತ್ರಿ. ಆಕಿ 15 ವರ್ಷ ಸರ್ ಬೆಳಗಾವಿ ಕೇಳಿ ತೋರಿಸ್ತೀರಿ ದವಾಖಾನೆಗೆ. ಬೆಳಗಾವಿ ಕೇಳಿ ತೋರಿಸ್ರ BPL ಕಾರ್ಡ್ದಿಂದ್ರನ ಆ ಹುಡುಗಿಗೆ 3-4 ಪಾಯಿಂಟ್ ಬ್ಲಡ್ ಹಾಕ್ತಿವಿ ಸರ್ ಪ್ರತಿ ತಿಂಗಳ. ಆ ಬ್ಲಡ್ ಹಾಕ್ಲಿಲ್ಲಪ್ಪ ಅಂದ್ರೆ ನಾವು ಕೊಂಡ್ ತಂದು ಹಾಕೋದಾಕತ್ ಸರ್. ಕೊಂಡ್ ತಂದು ಹಾಕಬೇಕಾದ್ರೆ ಇವ್ರು ಮೇಡಮ್ ಅವರ ಪೇಮೆಂಟ್ ಮಾಡಂಗಿಲ್ರಿ. ತಿಂಗಳ ಪೇಮೆಂಟ್ ಮಾಡಂಗಿಲ್ಲ, ಹುಡುಗಿ ತ್ರಾಸ ಆಕೈತ್ರಿ ಅದ. ಮತ್ತೆ ಹಿಂಗಾಗಿ ಕೇಸಿಂದ ಈ ಕಡೆ ರೇಷನ್ ಕಾರ್ಡ್ ಬಂದ್ರೆ ಈ ಕಡೆ ಗೌರ್ಮೆಂಟ್ ನೌಕರಿನೂ ಇಲ್ರಿ. ಕೆಲಸ ಕಳೆದುಕೊಂಡ ಡಿ ದರ್ಜೆ ನೌಕರನ ಕುಟುಂಬ ಇದೀಗ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದೆ. ಮೇಲಾಧಿಕಾರಿಗಳು ತುರ್ತಾಗಿ ಪರಿಶೀಲನೆ ನಡೆಸಿ ಬಡವನ ಮನೆಯ ಜ್ಯೋತಿಯನ್ನ ಬೆಳಗಬೇಕಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ನಮ್ಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿದ್ದಂತಹ ಗುತ್ತಿಗೆ ನೌಕರರನ್ನ ಏಕಾಏಕಿಯಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ನ್ಯಾಯಕ್ಕಾಗಿ ಇದೀಗ ಇಡೀ ಕುಟುಂಬ ಡಿಸಿ ಕಚೇರಿಯ ಮುಂದೆ ಧರಣಿ ಕುಳಿತಿದೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆ ಕುಟುಂಬ ಎಲ್ಲಿದೆ, ಈ ವರದಿಯನ್ನ ನೋಡಿ. ಏಕಾಏಕಿ ಕೆಲಸದಿಂದ ಡಿ ಗ್ರೂಪ್ ಸಿಬ್ಬಂದಿ ವಜಾ. ನ್ಯಾಯಕ್ಕಾಗಿ ಡಿಸಿ ಕಚೇರಿ ಮುಂದೆ ಕುಟುಂಬದ ಧರಣಿ. ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಯೂನಿಫಾರ್ಮ್ನಲ್ಲೇ ಧರಣಿ ಕೂತಿರುವ ಈ ವ್ಯಕ್ತಿಯ ಹೆಸರು ಪರಮಾನಂದ ಕಾಂಬಳೆ. ರಬಕವಿ ಬನಹಟ್ಟಿ ತಾಲೂಕಿನ ಸಸಲಟ್ಟಿ ಗ್ರಾಮದ ಕಾಂಬಳೆ 15 ವರ್ಷಗಳಿಂದ ಸಸಲಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಏಕಾಏಕಿ ಪಿಡಿಒ ಇವರನ್ನ ಕೆಲಸದಿಂದ ವಜಾಗೊಳಿಸಿದ್ದು, ಇದೀಗ ಇಡೀ ಕುಟುಂಬ ನ್ಯಾಯಕ್ಕಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದೆ. ಪರಮಾನಂದ ಕಾಂಬಳೆ ನಕಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನೀಡಿದ್ದಾರೆಂದು ಆರೋಪಿಸಿ ಪಿಡಿಒ ನಾಗರತ್ನ ಅಮಾನತು ಮಾಡಿದ್ದಾರಂತೆ. ಆದರೆ ಪರಮಾನಂದರನ್ನ ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರೂ ನಾಗರತ್ನ ಕೇಳುತ್ತಿಲ್ವಂತೆ. ಗ್ರಾಮ ಪಂಚಾಯತಿ ಕೆಲಸ ಮಾಡಕತ್ತ ಮಿನಿಮಮ್ ಒಂದು 10 ವರ್ಷ ಆದ ಸರ. ಮತ್ತೆ ನಮ್ಗೆ ದಿನ ಇಟ್ಟು ಪಿಡುಗಳು ಬಂದ್ರು ನಮ್ಗೆ ಯಾರು ಆಚಾರ ಮಾಡಲಿ ಸರ. ಈಗ ಹೊಸ ಇವರು ಪಿಡುವ ಬಂದಾರ ನಾಗರತ್ನ ಪತ್ರಿ ಮಠ ತಂದ. ಇವರು ನಮ್ಗೆ 2 ವರ್ಷದಿಂದ ಭಾಳ ಕಿರುಕುಳ ಕೊಡ್ದ ಸರ್. ಇದೇ ರೀ ಹಣ ಅವ್ರ ಹೊರಗೆ ಹೋಗು ಹೊರಗೆ ನಿಂತು ಮಾತಾಡೋದಕ್ಕಿಂತ ಸ್ವಲ್ಪ ಜಾತಿವಾದ ಮಾಡುದು ಹಿಂಗೆಲ್ಲ ಕಿರುಕುಳ. ಒಬ್ಬರದೇ ಸರ್, ಸ್ವಚ್ಛತೆಗಾರಿ ಕೆಲಸ ಮಾಡೋ ಒಬ್ಬ ಸರ್. ಪರಮಾನಂದ ಮಗಳು ಹಿಮೋಫಿಲಿಯಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ತಾಯಿಗೆ ಪಾರ್ಶ್ವವಾಯು ಹೊಡೆದಿದೆ. ಪ್ರತಿ ತಿಂಗಳು ಔಷಧಿಗೆ ಅಂತ ಸಾವಿರಾರು ರೂಪಾಯಿ ಖರ್ಚಾಗ್ತಿದೆ. ಕೆಲಸ ಇಲ್ಲದೆ ಇಡೀ ಕುಟುಂಬ ಬೀದಿ ಪಾಲಾಗಿದೆ. ನಮಗೆ ಯಾಕೆ ಸರ್ BPL ಕಾರ್ಡ್ ಬೇಕಾಗೈತೆ ಅಂದ್ರೆ ಸರ್, ಇವ ಗೌರ್ಮೆಂಟ್ ನೌಕರಿಸ್ತಲ್ಲ ಒಂದೇದ್ರಿ. ಎರಡನೇದ್ರಿ BPL ಕಾರ್ಡ್ದಿಂದ ಇವನ್ ಮಗಳ್ರಿ ಲಕ್ಷ್ಮೀ ಕಾಂಬಳೆ ಇದ್ದಾಳೆ ಸರ್. 16 ವರ್ಷದ ಹುಡುಗಿ ಐತ್ರಿ. ಆಕಿ 15 ವರ್ಷ ಸರ್ ಬೆಳಗಾವಿ ಕೇಳಿ ತೋರಿಸ್ತೀರಿ ದವಾಖಾನೆಗೆ. ಬೆಳಗಾವಿ ಕೇಳಿ ತೋರಿಸ್ರ BPL ಕಾರ್ಡ್ದಿಂದ್ರನ ಆ ಹುಡುಗಿಗೆ 3-4 ಪಾಯಿಂಟ್ ಬ್ಲಡ್ ಹಾಕ್ತಿವಿ ಸರ್ ಪ್ರತಿ ತಿಂಗಳ. ಆ ಬ್ಲಡ್ ಹಾಕ್ಲಿಲ್ಲಪ್ಪ ಅಂದ್ರೆ ನಾವು ಕೊಂಡ್ ತಂದು ಹಾಕೋದಾಕತ್ ಸರ್. ಕೊಂಡ್ ತಂದು ಹಾಕಬೇಕಾದ್ರೆ ಇವ್ರು ಮೇಡಮ್ ಅವರ ಪೇಮೆಂಟ್ ಮಾಡಂಗಿಲ್ರಿ. ತಿಂಗಳ ಪೇಮೆಂಟ್ ಮಾಡಂಗಿಲ್ಲ, ಹುಡುಗಿ ತ್ರಾಸ ಆಕೈತ್ರಿ ಅದ. ಮತ್ತೆ ಹಿಂಗಾಗಿ ಕೇಸಿಂದ ಈ ಕಡೆ ರೇಷನ್ ಕಾರ್ಡ್ ಬಂದ್ರೆ ಈ ಕಡೆ ಗೌರ್ಮೆಂಟ್ ನೌಕರಿನೂ ಇಲ್ರಿ. ಕೆಲಸ ಕಳೆದುಕೊಂಡ ಡಿ ದರ್ಜೆ ನೌಕರನ ಕುಟುಂಬ ಇದೀಗ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದೆ. ಮೇಲಾಧಿಕಾರಿಗಳು ತುರ್ತಾಗಿ ಪರಿಶೀಲನೆ ನಡೆಸಿ ಬಡವನ ಮನೆಯ ಜ್ಯೋತಿಯನ್ನ ಬೆಳಗಬೇಕಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.